ಶಂಕರಾಯ 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 ಮಂಗಳಂ ಶಂಕರಿ ಮನೋರಾಯ ಶಾಶ್ವತಾಯ ಮಂಗಳಂ ಗುರುವರಾಯ ಮಂಗಳಂ ದತ್ತ. ನಾವು ಲಕ್ಷ್ಮೀಬಾಯಿ ಬಸವರಾಜ್ ಗಾಜಿ ಅಂಥೇಳಿ ಮತ್ತು ಮಹಿಳಾ ಹೋರಾಟಗಾರತಿ, ಕಿಲ್ಲಾ ಓಣಿಯ ಮಹಿಳಾ ಹೋರಾಟಗಾರತಿ. ನಾನು ಒಂದು ರೈತರ ಹೊಟ್ಟೆಯಾಗಿ ಹುಟ್ಟಿದಂಥ ಮಗಳು. ಅಂಥಾಕಿಗೆ ನಮಗೆ ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಇಂಥದ್ದೊಂದು ಕಳಂಕ ತಂದಿರೋದು ಸರಿಯಲ್ಲ ಅಂಥೇಳಿ ನಾವು ಮಾರುತೇಶ್ವರಿಗೆ ಪೂಜೆಯನ್ನು ಮಾಡೋದು ಬಂದೀವಿ. ಮತ್ತು ಈಗ ಕಪ್ಪು ಚಿಕ್ಕಿ ಕುಂದಿರಿಸ್ಬೇಕು, ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯ ತಳಿಗಳಿಸ್ಬೇಕು ಅಂತ ಕೆಟ್ಟ ಉದ್ದೇಶದಿಂದ ಅವ್ರು ಮಾಡಾಕತ್ತಿದ್ದು ಸರಿಯಲ್ಲ. 136 ಜನರು MLA ಅದಾರ, ಹೌದಾ? ಇವರೊಬ್ಬರು ಮಾಡಿದ್ರೆ ಏನಾಗುತ್ತೆ? ತಮ್ಮ ಎಷ್ಟನ ಹಗರಣ ಅದಾವು, ಅವನ್ನ ಯಾರೂ ತೆಗಿಯಂಗಿಲ್ಲ, ಮುಚ್ಚಿಟ್ಟಾರ. ಈಗ ನಮ್ಮ ಸಿದ್ದರಾಮಯ್ಯ ಅವ್ರು ಮನಸ್ಸು ಮಾಡಿದ್ರೆ ತೆಗಿಬೋದು, ಆದ್ರೆ ಅವ್ರು ತೆಗಿಯಂಗಿಲ್ಲ. ಯಾಕಂದ್ರೆ ರಾಜಕೀಯ ಮನುಷ್ಯರಕ್ಕಾರ ಅಂತ ತೆಗಿಯಂಗಿಲ್ಲ. ಇವರು ಎರಡೆರಡು ಮಾಲಿ ಹಾಕ್ಕೊಂಡಿವಿ, ಒಂದು BJPದು ಒಂದು ಕಾಂಗ್ರೆಸ್ಸಿದ್ದು JDSದ್ದು ಮಾಲಿ ಹಾಕ್ಕೊಂಡಿವಿ ಅಂತೇಳಿ ಇವ್ರು ಮಾತಾಡ್ತಾರಂದ್ರೆ ಸರಿಯಲ್ಲ. ಈಗ ಒಬ್ರು ಕಳಂಕ ಕೊಟ್ಟರೆ ಏನೂ ಆಗೋದಿಲ್ಲ. 6 ಕೋಟಿ ಜನರು, ಇಡೀ ರಾಜ್ಯದ ಜನರು ಕಳಂಕ ತರಬೇಕಲ್ಲ, ತರಂಗಿಲ್ಲ. ಯಾಕಂತ ಕೇಳ್ರಿ, 5 ಗ್ಯಾರಂಟಿಗಳ ಘೋಷಣೆ ಮಾಡಿದ್ದಕ್ಕೆ ಅವ್ರು ಒಳ್ಳೆ ಹೆಸರೈತಿ, ಒಳ್ಳೆ ಕೀರ್ತಿ ಐತಿ. ಆ ಕೀರ್ತಿಗೆ ಕಳಂಕ ತರಬೇಕು, ಆ ಕೀರ್ತಿಗೆ ಧಕ್ಕೆ ತರಬೇಕಂತ ಇವ್ರು ಮಾಡಲು ಹೋಗಿದ್ದಕ್ಕೆ ಸರಿ ಅನ್ಸಲ್ಲ. ದಯವಿಟ್ಟು ಇದನ್ನು ಮಾಡ್ಯಾರಲ್ಲ, ಇದನ್ನು ಹಿಂದಕ್ಕೆ ವಾಪಸ್ ಪಡಿಬೇಕು. ಅವರು ನಮಗೆ ಸರಿ ಅನ್ಸಲ್ಲ ಅಂತೇಳಿ ನಾನು 2 ಮಾತು. ಲಕ್ಷ್ಮಣ್ಣ ಕಲಿಕಿ ಕುರುಬ ಸಂಘದ ಅಧ್ಯಕ್ಷರು, ನಮ್ಮ ಇಳಕಲ್ ಭಾರತ ದೈವವಾದಂಥ ಕಿಲ್ಲಾ ಓಣಿಯ ಮಾರುತಿ ದೇವಸ್ಥಾನ ಪೂಜೆಯನ್ನು ಸಲ್ಲಿಸಿದ್ವಿ. ಕಾರಣ, ಪೂಜೆಯನ್ನು ಎಕ್ಕಿಯಲ್ಲಿ ಮುಖಾಂತರವನ್ನು ಪೂಜೆಯನ್ನು ಮಾಡಿದ್ವಿ ನಾವು. ಕಾರಣ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಬಂದಂಥ ಕಳಂಕವನ್ನು ಹೋಗಲಾಡಿಸಲು ಕಾರಣ, ನಮ್ಮ ಗೌರವಾನ್ವಿತ ರಾಜ್ಯಪಾಲರಾದಂಥ ಕೊಟ್ಟಂಥ ನೋಟಿಸನ್ನು ಹಿಂದೆ ಪಡೆಯಬೇಕಂತಂದು ನಾವು ಈ ದೇವರಲ್ಲಿ ಮಾರುತಿನಲ್ಲಿ ಬೇಡಿಕೊಂಡಿದ್ದೀವಿ ಅಂತ ಹೇಳಿ ನನ್ನ ಮಾತು.